ಸರ್ ಈಗ ರಾಜಧಾನಿಯಲ್ಲಿ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, ತಾವು ಇಲ್ಲೇ ಇದ್ದೀರಿ. ಇಲ್ಲ, ಅವ್ರು ಕೋರ್ಟ್ ಕೇಸ್ ಬಂದಿದ್ರು ಇವತ್ತು ವಾಪಸ್ ಹೋಗಿದ್ದಾರೆ. ಮೀಟಿಂಗ್ ಏನೋ ಆಯ್ತಾ? ಮೀಟಿಂಗ್ ಹೊಸ ಸಂಸದರನ್ನು ಕರೆದಿದ್ರು, ನಮ್ಮ ಪ್ರಿಯಾಂಕಾ ಕೂಡ ಹೋಗಿದ್ದಾರೆ. ಸೊ ನಾವು ನಾಳೆ ಹೋಗ್ತಾ ಇದ್ವಿ, ಎಲ್ಲರಿಗೂ ಭೇಟಿ ಆಗ್ತೀವಿ, ನಾಳೆ ಹೋಗ್ತೀವಿ. ಲೋಕಸಭೆ ಚುನಾವಣೆ ಆದ್ಮೇಲೆ ರಾಜ್ಯದಲ್ಲಿ ಬಹಳಷ್ಟು ಬದಲಾವಣೆ ಆಗ್ತವೆ ಅಂತ ಹೇಳಿ, ಏನೇನು ಬದಲಾವಣೆ ಆಗ್ಬೋದು? ಏನು ನೀವು ಹೇಳಿ, ನಮ್ಮ ಗತಿ ಏನೋ ಗೊತ್ತಿಲ್ಲ. ಇಲ್ಲೇ ಇದ್ದೀವಿ ನಾವು, ಇಲ್ಲೇ ಜಗಳ ಮಾಡ್ಕೊತ ಇಲ್ಲೇ ಇದ್ದೀವಿ ನಾವು. ನಮಗೇನು ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಇದು ಯಾರ್ಯಾರು ಎಲ್ಲೆಲ್ಲಿ ಸೆಟ್ ಬ್ಯಾಕ್ ಆಗಿದೆ ಆ ಮಿನಿಸ್ಟರ್ಗಳನ್ನು ಡ್ರಾಪ್ ಮಾಡಬೇಕಾಗತ್ತೆ, ಅವ್ರ ಜವಾಬ್ದಾರಿ ತಗೋಬೇಕಾಗತ್ತೆ ಅಂತ. ನೋಡಿ, ಕ್ಯಾಂಡಿಡೇಟ್ ಸರಿ ಇಲ್ಲದ್ರೆ ನೀವೇನು ಮಾಡೋರ ಮಂತ್ರಿ? ನಿನ್ನೆ ಹೇಳಿದ ನೀವೇನು ಹೋಗಿ ಅದನ್ನೆಲ್ಲ ನಮ್ಮ ಡಿ ಕೆ ಶಿವಕುಮಾರ್ ತೋರಿಸಿರ, ಅದೇನು ಟೋಪಿ ಹಾಕಿದ್ದು ಡೈರೆಕ್ಟರ್ ಅಂತ ನಾ ಹೇಳೀನಿ. ಈ ಡೈರೆಕ್ಟರ್ ಅಂದರೆ ಕ್ಯಾಂಡಿಡೇಟ್ ಸರಿ ಇರಬೇಕು, ಅವನ ವರ್ತನೆ ಸರಿ ಇರಬೇಕು, ಅವೆಲ್ಲ ರೀತಿಯ ಸಮರ್ಥಿರಬೇಕು. ಅಂದಾಗ ಒಂದು ಪಿಕ್ಚರ್ ಸಕ್ಸಸ್ ಆಗಿ ನಾ ಹೇಳಿದ್ರೆ ಅರ್ಥ ನಾ ಇದನ್ನ ಹೇಳಿದ್ದು, ನೀವೆಲ್ಲೂ ಯಾರೋ ಕೂಡ ಆ ಕಡೆ ಹೇಳಿದ್ರು ಡಿ ಕೆ ಶಿವಕುಮಾರ್ಗೆ ಅದನ್ನ ಹೋಲಿಸಿರಿ. ನಾನು ಡಿ ಕೆ ಶಿವಕುಮಾರ್ಗೆ ಹೇಳಿದ್ದಲ್ಲ. ಇದರಲ್ಲಿ ಪಾತ್ರ ಫಸ್ಟ್ ಕ್ಯಾಂಡಿಡೇಟ್, ನೆಕ್ಸ್ಟ್ ಪಾರ್ಟಿ, ಇವೆಲ್ಲ ಕೌಂಟ್ ಆದಾಗ ಅವನು ಗೆಲ್ಲಿಕಾಯ್ತು. ಈಗ ಕ್ಯಾಂಡಿಡೇಟ್ ಕೆಲ ಕಡೆ ಸರಿ ಇರೋದಿಲ್ಲ. ನಾವು ಮಂತ್ರಿ ಕೆಲಸ ಅಂದ್ರೆ ಎಲ್ಲಿ ಗೆಲ್ಸಕ್ತದೆ? ಇವೆಲ್ಲ ಆದಾಗ 10ರಲ್ಲಿ ಒಂದು 7 ಒಂದು ಪಾಯಿಂಟ್ಸ್ ಹೆಂಗೆ ಪಾಸ್ ಆಗ್ತಾರಲ್ಲ, 7ರಲ್ಲಾರ ಪಾಸ್ ಆಗ್ಬೇಕು ಅವ್ನು ಅಂದಾಗ ಜನ ಆಗ್ತಾರೆ. ಯಾವುದ್ರಿ? ಇಲ್ಲ, ಅಭ್ಯರ್ಥಿ ಸರಿ ಇಲ್ಲ. 7 ಪಾಯಿಂಟಲ್ಲಿ ಹೇಳ್ತಾನೆ. 7 ಪಾಯಿಂಟಲ್ಲಿ ಭಾಳ ಅದಾವ. ಅದನ್ನು ನಿಮ್ಮ ಮುಂದೆ ಹೇಳ್ರೆ ಮತ್ತೆ ನೀವು ನಾಳೆ ಏನಾರು ಬರ್ಕೊಂಡು ಕೊಡ್ತೀವಿ. ಅದನ್ನು ಬೇಕಾದ್ರೆ ಬೇಡ ಪರ್ಸಲಾಗಿ ಸಿಕ್ಕಾಗಿ ಹೇಳ್ತೀನಿ. ಯಾಕೆ ನೀವು ಸೋತು? ಯಾರಿಲ್ಲ, ಯಾರು ಹೊರಬೇಕಾಗಿಲ್ಲ. ಯಾಕಂದ್ರೆ ಕ್ಯಾಂಡಿಡೇಟು ಅವರೇ, ಉಸ್ತುವಾರಿ ಮಂತ್ರಿ ಅದನ್ನು ಒಪ್ಕೋದವ್ರು ಅವರೇ. ಹೀಗಾಗಿ ಅದನ್ನ ಯಾರ ಮ್ಯಾಗ ಹೊರಿಸುವಂಥ ಪ್ರಶ್ನೆ ಬರೋದಿಲ್ಲ. ಈಗ ನಮ್ಮ ಮಗಳು ಕ್ಯಾಂಡಿಡೇಟೇ, ನಾನೇ ಅದಕ್ಕೂ ಜವಾಬ್ದಾರಿ. ನಾವೇ ಕ್ಯಾಪ್ಟನ್, ನಾವೇ ಜವಾಬ್ದಾರಿ ಹೊರಬೇಕು. ಸೊ ಹೀಗಾಗಿ ಯಾರು ಉಸ್ತುವಾರಿ ಇದ್ರು ಅವರೇ ಆ ಥರ ಜವಾಬ್ದಾರರು. ಇಲ್ಲ, ಪಕ್ಷದ ಬಗ್ಗೆ ಏನು ಪರಿಣಾಮ ಬರೋದ್ರೆ ಈ ಚುನಾವಣೆ ಬೇರೆ, MP ಚುನಾವಣೆನೇ ಬೇರೆ, MLA ಚುನಾವಣೆ ಬೇರೆ. ಈ ಥರ ಸುಮಾರು ಎಷ್ಟು 100 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೆಚ್ಚು ಕಮ್ಮಿ ಮುನ್ನಡೆಯಲ್ಲಿದ್ದೀವಿ, 100. ಅದು ಈ ಇದರಲ್ಲಿ. ಸೊ MLAಗೆ ಬಂದಾಗ ಇನ್ನೂ ಭಾಳಷ್ಟು ಅದ ಸರಳ ಆಗ್ತದ್ರೆ. ಅವಕಾಶ ಇತ್ತು, ಕಳೆದ ಸಾರಿನೂ ಅವಕಾಶ ಇತ್ತು, ಗೆಲ್ಲಿಕ್ಕೆ ಭಾಳ ಹತ್ತಿರ ಬಂದಿದ್ರೆ. ಈ ಸಲನೂ ನಾವು 100% ಗೆಲ್ತದೆ ಅಂತ ಲೆಕ್ಕಾಚಾರ ಹಾಕಿದ್ದೀವಿ. ಆದ್ರೆ ಭಾಳ ಏನತ್ರ ಒಳ ಹೊಡ್ತ ಏನತ್ರ ನೀವು ಹಂಗೇನು ಆಯ್ತದ. ಎಲ್ಲಿ ಯಾರು ಮಾಡ್ದ ಗೊತ್ತಾಗೋದಿಲ್ಲ. ಅದು ಯಾರು ವಿರೋಧ ಮಾಡಿದ್ರು, ಯಾರು ಪರವಾಗಿ ಮಾಡಿದ್ರು, ಕೊನೆಯವರೆಗೆ ಗೊತ್ತಾಗೋದಿಲ್ಲ. ಅದು ಬೆಳಕಾವತ್ತು ಅದನ್ನು ಅಲ್ಲಿ ಅಂತ ಶಾಸಕರು ಏನದಾರ ಅವ್ರು ಅದನ್ನು ಗಮನಿಸ್ಬೇಕು. ಹಳ ಬರುವ ಹೊಸವನ್ನು ಕೂಡಿಸ್ಬೇಕು. ನೋಡಿ, ಮತ್ತೆ ಅವಕಾಶ ಬರ್ಬೋದು, ಬರ್ಲತ್ತೆ. ಈ ಸದ್ಯಕ್ಕೂ ನಮಗದೊಂಥರ ಭಾರಿ ಆಶ್ಚರ್ಯ ಆಗಿದೆ. ಅದು ನೋವಾಗಿದೆ ಅಂತ. ಹಿಂಗಾಗಬಾರ್ದಿತ್ತು. ಇಷ್ಟೆಲ್ಲ ಹೇಳಿದ್ರು ಅವರು, ನಮಗೆಲ್ಲ ಭರವಸೆ ಕೊಟ್ಟಿದ್ರು. ಎಲ್ಲ ನಾಯಕರು ಕೂಡ ಮಾಡಿದ್ರು, ರಾತ್ರಿ ಆಗಲಿ. ಇಲ್ಲಿ ಯಾಕಾಗಿದೆ ಅಂತ ಕೂಡ ನಮಗೂ 70,000 ಇದ್ದಿದ್ದು ಇಲ್ಲಿಗೆ ಬಂತು. 10,000 20,000ದಾಗ ಮೈನಸ್ ಆಗಿರೋ ಅದೇನಂತ ನಮಗೆ ಭಾಳ ದುಃಖ ಆಗ್ತಿರ್ಕಿಲ್ಲ. 76,000 ಹೋಗಿ ಕೆಳಗೆ 8,000 ಕೆಳಗೆ ಹೋಯ್ತು. ಮತ್ತೇನು ಅಪ್ಕೋಬೇಕ್ರಿ, ಏನು ಮಾಡ್ಬೇಕಂತ ಸ್ವಲ್ಪ ದುಃಖ ಆಗೋದಲ್ಲ. ಯಾರಿಲ್ಲ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.